ಹರೇ ರಾಮ್. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹರಿಯೇ ನಮಃ. ನಮಸ್ಕಾರ. ಆಯ್ತು. ಇನ್ನೊಂದ್ಸಲ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. सुमतिभिरनुमेजं शुद्धकायं सखायं सुखमजमनपाजं मुक्तिपाजं विमाजं ग्रहजमहममेजं ध्येयमाम्नायतेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः. हरिः ओम्. प्रजापत्ये नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषां नाजस्मृतिहृदयदीप्ताय हरजे येन प्रादुरभाविभूमिवलजे विस्तारिगो सन्ततिः प्राबोधिष्यति पङ्कजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गकः तेनं व्यासदिवाकरेण सततं मात्यादिमे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भुजात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेढमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि
ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಇದುವರೆಗೆ 229ನೆಯ ಸುಧಾಮೂಲ ವ್ಯಾಖ್ಯಾನ ಆಗ್ತಾ ಇತ್ತು. ಅದರಲ್ಲಿ ಪರಿಮಳ ಟಿಪ್ಪಣಿಯ ವಿಷಯವನ್ನ ನೋಡೋಣ. ಇದುವರೆಗೆ ಯಾದುಪತ್ಯ ಟಿಪ್ಪಣಿಯನ್ನು ನೋಡಿದ್ದೀವಿ. ಪರಿಮಳದಲ್ಲಿ ಅಯಂ ಸಮಸ್ತಃ ಇತಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಇಬ್ಬರು ವ್ಯಾಖ್ಯಾನಕಾರರು ಬ್ರಹ್ಮಸೂತ್ರಗಳಿಗೆ ಅರ್ಥವನ್ನು ಬರೆದಿದ್ದಾರೆ. ಒಂದು ಚಿರಂತನ ವೃತ್ತಿಕಾರರು ಅಂತ ಹಿಂದೆ ಬಂತು, ಮತ್ತೊಂದು ಮಾಯಾವಾದಿಗಳು. ಈ ಮಾಯಾವಾದಿಗಳು ಏನ್ ಮಾಡ್ತಾರೆ, ಅವ್ರು 2 ಸೂತ್ರಕ್ಕೆ ಹೇಳೋ ಅರ್ಥ 1 ಸೂತ್ರಕ್ಕೆ ಹೇಳ್ತಾರೆ ಅಂತ ಇದು ಬಂತು. ಆ ಸಂದರ್ಭದಲ್ಲಿ ಅಯಂಚ ಸಮಸ್ತಃ ಅಂತ ಹೇಳಿದ್ದಾರೆ. ಈಗ ಹೇಳಿದ ಎಲ್ಲಾ ವಿಷಯನು ಅಂತ ಅರ್ಥ ಅದಕ್ಕೆ. ಸರಿ, ಈಗ ಹೇಳಿದ ಎಲ್ಲಾ ವಿಷಯ ಅಂದ್ರೆ ವೃತ್ತಿಕಾರರು ಅವರು ಹೇಳಿದ ಎಲ್ಲಾ ವಿಷಯವನ್ನ ಈ ಮಾಯಾವಾದಿಗಳು ಒಂದೇ ಸೂತ್ರದಲ್ಲಿ ತಿಳಿಸ್ತಾರೆ ಅಂತ. ಅವ್ರಿಗೆ ವೃತ್ತಿಕಾರ ಅಂದ್ರೆ ಬ್ರಹ್ಮಸೂತ್ರಕ್ಕೊಂದು ವೃತ್ತಿ ಬರೆದಿದ್ದಾರೆ. ಈ ವೃತ್ತಿ ಗ್ರಂಥಗಳು ಅಂತ ನಮ್ಮಲ್ಲಿದೆ ಶಾಸ್ತ್ರದಲ್ಲಿ. ವೃತ್ತಿ ಗ್ರಂಥ ಅನ್ನೋ ಶಬ್ದಕ್ಕೆ ಏನರ್ಥ? ವೃತ್ತಿ ಅಂತಂದ್ರೆ ಸೂತ್ರದ ಅರ್ಥವನ್ನ ವಿವರಣೆ ಮಾಡ್ಲಿಕ್ಕೆ ಒಂದು ಗ್ರಂಥ ಬರೀತಾರೆ, ಅದಕ್ಕೆ ವೃತ್ತಿ ಗ್ರಂಥ ಅಂತ. ಭಾಷ್ಯಕ್ಕೂ ವೃತ್ತಿಗೂ ವ್ಯತ್ಯಾಸ ಇದೆ. ಭಾಷ್ಯನೂ ಏನು ಸೂತ್ರದ ಅರ್ಥವನ್ನೇ ವಿವರಿಸುತ್ತೆ. ಈಗ ಮಧ್ವಾಚಾರ್ಯರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದಿದ್ದಾರೆ, ಅದು ಬ್ರಹ್ಮಸೂತ್ರದ ಅರ್ಥವನ್ನು ಹೇಳುತ್ತಿಲ್ಲ ಅಂತಿಲ್ಲ. ಆದ್ರೆ ಅದರಲ್ಲಿ ಇನ್ನೂ ವಿಶೇಷವಾದ ಅಂಶಗಳಿವೆ. ಹಾಗಾದ್ರೆ ವೃತ್ತಿ ಭಾಷ್ಯ ಅಂತ ಎರಡನ್ನು ತಗೊಂಡಾಗ ವೃತ್ತಿನೇ ಬೇರೆ ಭಾಷ್ಯನೇ ಬೇರೆ. ಆದ್ರೆ 2 ಸೂತ್ರದ ಸಂಬಂಧಿ ಗ್ರಂಥ, 2 ಸೂತ್ರಕ್ಕೆ ಸಂಬಂಧಪಡೋ ಗ್ರಂಥ. ಹಾಗೆ ಚಿರಂತನ ವೃತ್ತಿಕಾರರು ಅದೇ ಬ್ರಹ್ಮಸೂತ್ರಕ್ಕೆ ವೃತ್ತಿನ ಬರೆದಿದ್ದಾರೆ, ಅಂದ್ರೆ ಅರ್ಥವನ್ನ ಬರೆದಿದ್ದಾರೆ ಅಂತ. ಆ ಗ್ರಂಥಕ್ಕೆ ವೃತ್ತಿ ಗ್ರಂಥ ಅಂತ ಕರೀತಾರೆ. ವ್ಯಾಕರಣ ಶಾಸ್ತ್ರದಲ್ಲೂ ವೃತ್ತಿ ಗ್ರಂಥಗಳು ಅಂತ ಸಿಗುತ್ತೆ, ಅದು ಸೂತ್ರದ ಅರ್ಥವನ್ನ ಹೇಳಲಿಕ್ಕೆ ಸಿಗೋ ಗ್ರಂಥ. ಚಿರಂತನ ಅಂದ್ರೆ ಹಳಬ್ರು ಅಂತ ಅರ್ಥ. ಈಗಿನವರೆಲ್ಲ ಬಹಳ ಹಳಬ್ರು ಅಂತ. ಈ ರೀತಿ ಚಿರಂತನ ವೃತ್ತಿಕಾರರು ಅಂತ ವೃತ್ತಿ ಗ್ರಂಥವನ್ನ ಬರೆದವರು. ತುಂಬಾ ಪ್ರಾಚೀನ ವೃತ್ತಿ, ಬ್ರಹ್ಮಸೂತ್ರಕ್ಕೆ ಅರ್ಥವನ್ನ ವಿವರಿಸೋದವರು ತುಂಬಾ ಹಿಂದಿನವರು, ಮಾಯಾವಾದಿಗಳಿಗಿಂತ ಹಿಂದಿನವರು ಅಂಥವ್ರು. ಸರಿ, ಈ ಮಾಯಾವಾದಿಗಳು ಈ ಚಿರಂತನ ವೃತ್ತಿಕಾರರೇನು ಹೇಳ್ತಾರೆ, ಅಂಥ ವಿಷಯವನ್ನೇ 1 ಸೂತ್ರಕ್ಕೆ ಹೇಳಿದ್ದಾರೆ ಅಂತ ಬಂತು. ಆಗ ಇವರು ವ್ಯಾಖ್ಯಾನ, ಯಾರ್ದು ರಾಯರ ವ್ಯಾಖ್ಯಾನ ಏನು? ಸೂತ್ರಾಕ್ಷರಾರ್ಥ ಪ್ರಾಗುಕ್ತ ದಿಶೈವ ಪರಂತು ತಸ್ಯ ತಾವದೇವ ಚಿರಮಿತಿ ಪ್ರಾಗುಕ್ತ ಶ್ರುತೇರಪಿ ತತ್ರ ಉಕ್ತ್ಯ ಯಾವತ್ ಪ್ರಾರಬ್ಧಂ ಅವಸ್ಥಿತಿಃ ತದವಸಾನೇ ಚ ಮೋಕ್ಷಃ ಇತ್ಯಾದ್ಯರ್ಥಸ್ಯ ಪರಭಾಷ್ಯೆ ಪ್ರತೀತೇರಿತಿ ಭಾವಃ ಅಂತ. ಅಂದ್ರೆ ಪರಭಾಷ್ಯ ಅಂದ್ರೆ ಮಾಯಾವಾದಿಗಳ ಭಾಷ್ಯ, ನಮ್ಮದಲ್ಲ. ಅವರ ಭಾಷ್ಯದಲ್ಲಿ ಅಂದ್ರೆ ಶಾಂಕರ ಭಾಷ್ಯ ಅಂತ ಅರ್ಥ. ಅದರಲ್ಲಿ ಈ ಸೂತ್ರಾಕ್ಷರದ ಅರ್ಥ ಅಂದ್ರೆ ಈ ಸೂತ್ರದ ಪ್ರತಿಯೊಂದು ಅಕ್ಷರಗಳ ಪದಗಳ ಅರ್ಥ ಏನಿದೆ ಅದು ಹಿಂದಿನವ್ರು ಹೇಳಿದ ಪ್ರಕಾರನೇ ಇವ್ರದ್ದು ಇದೆ. ಆದ್ರೆ ಪರಭಾಷ್ಯದಲ್ಲಿ ಏನ್ ಮಾಡಿದ್ದಾರೆ, ಅದ್ರ ಜೊತೆಗೆ ಇನ್ನು ಸೇರಿಸಿದ್ದಾರೆ. ಅಂದ್ರೆ ವ್ಯಾಖ್ಯಾನವನ್ನ ಮಾಡ್ಬೇಕು ಅಂತಿದ್ರೆ ಅವರ ಗ್ರಂಥನೂ ಓದ್ಬೇಕಲ್ಲ. ಈ ಕೇವಲ ನಮ್ದ್ರಲ್ಲಿ ಈಗ ಅದ್ವೈತ ಗ್ರಂಥದ ಉಲ್ಲೇಖ ಬಂತು ಅಂದ್ರೆ ಅದ್ವೈತ ಗ್ರಂಥದ ಭಾಗ, ಆ ಭಾಗವನ್ನ ಅದ್ರೂ ಕನಿಷ್ಠ ಪಕ್ಷ ನೋಡ್ಬೇಕಲ್ಲ. ಪೂರ್ತಿ ಅದ್ವೈತ ಗ್ರಂಥವನ್ನ ಓದ್ದೇ ಇದ್ರು ಆ ಗ್ರಂಥದ ಭಾಗ ಏನ್ ಬಂದಿದೆ, ಈ ಬ್ರಹ್ಮಸೂತ್ರಕ್ಕೆ ಅವ್ರು ಏನ್ ಹೇಳಿದ್ದಾರೆ ಅಂತ ನೋಡ್ಬೇಕಲ್ಲ. ಅಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ರಾಯರಿಲ್ಲೇ ಬಂದು ತೋರಿಸ್ತಾ ಇದ್ದಾರೆ ನಮ್ಗೆ. ಏನಂತ, ಅವರು ಪ್ರಾರಬ್ಧ ಕರ್ಮ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ಇರ್ತಾನೆ, ಪ್ರಾರಬ್ಧ ಕರ್ಮವನ್ನ ಕಳ್ಕೊಂಡ್ಮೇಲೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಈ ಅರ್ಥವನ್ನ ಪರಭಾಷ್ಯದಲ್ಲಿ ಹೇಳಿದ್ದಾರೆ. ಆ ಅರ್ಥವನ್ನು 1ನೇ ಸೂತ್ರದ ಜೊತೆಗೆ ಸೇರಿಸ್ಬಿಟ್ಟಿದ್ರಿಂದ ಅವ್ರು ಹೇಳೋ 2 ಸೂತ್ರದ ಅರ್ಥ 1ನೇ ಸೂತ್ರದಲ್ಲೇ ಹೇಳಿದ್ದಾರೆ ಅಂತ ಈ ಕಾರಣಕ್ಕೆ ಹೇಳಿದ್ದು ಅಂತ ಅದನ್ನ ವಿವರಣೆ ಮಾಡಿ. ಇನ್ನು ಅಧಿಕರಣಾಂತರ ಮಿತಿ ಅಂತ ಬಂತು. ಅಂದ್ರೆ ಮಾಯಾವಾದಿಗಳು ತಾವು ಈ ಅಧಿಕರಣಾಂತರ ಅಂತ ಹೇಳ್ತಾರೆ ಅಂತ. ಅಂದ್ರೆ ಈ ಬೇರೆ ಬೇರೆ ಅಧಿಕರಣಗಳು, ಈಗ ಈ 2 ಸೂತ್ರ ಏನ್ ಬಂತ ಹಿಂದೆ, ಆ 2 ಸೂತ್ರ ಒಂದೇ ಅರ್ಥ ಹೇಳುತ್ತೆ ಅಂತ ಒಬ್ರು, ಕೆಲವರು ಇಲ್ಲ ಬೇರೆ ಬೇರೆ ಅರ್ಥ ಹೇಳುತ್ತೆ. ಅದು ಈ ಸೂತ್ರನೇ ಬೇರೆ, ಆ ಸೂತ್ರನೇ ಬೇರೆ. ಅಂದ್ರೆ 1ನೇ ಸೂತ್ರ ಮಾಯಾವಾದಿಗಳ ಪ್ರಕಾರ ಅದು ಒಂದು ಚಾಪ್ಟರ್, ಅದೊಂದು. 2ನೇದು ಅಧಿಕರಣಾಂತರ, ಅದೇ ಬೇರೆ ವಿಷಯವನ್ನ ಹೇಳುತ್ತೆ ಅಂತ ಬಂತು. ಆದ್ರೆ ಏನು ಅಧಿಕರಣಾಂತರ ಬೇರೆ ಅಧಿಕರಣ ಅಂತ ಹೇಳಿದರೆ ಏನ್ ತಪ್ಪು? ಮಾಯಾವಾದಿಗಳು ಹೇಳಿದ್ ಸರಿ ಅಲ್ವಾ? 2 ಸೂತ್ರದ ಅರ್ಥ ಸೇರಿಸಿ 1 ಸೂತ್ರಕ್ಕೆ ಹೇಳಿದ್ರು, ಮಿಕ್ಕಿದ್ದು ಇನ್ನೊಂದು ಸೂತ್ರ ಅದು ಬೇರೆ ಇದೆ, ಇದಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿದ್ದಾರೆ.
ಆಗ ರಾಯರು ಬರೀತಾರೆ ಅದಕ್ಕೆ ಮೂಲೆ ತದ್ದೂಷಣ ಅಪ್ರತೀತೆ ತದರ್ಥೋ ನಾನೂದಿತ. ಅಂದ್ರೆ ಈ ಮೂಲದಲ್ಲಿ ಅದರ ಬಗ್ಗೆ ದೂಷಣೆಯನ್ನ ಕೊಡ್ಲಿಲ್ಲ. ದೂಷಣೆಯನ್ನ ಕೊಟ್ಟಿದ್ರೆ ಅದರ ಅರ್ಥವನ್ನ ಅನುವಾದ ಮಾಡೋ ಪ್ರಸಂಗ ಇತ್ತು. ಆದ್ರೆ ಮೂಲಕಾರರು ಅದೇನು ಮಾತಾಡ್ಲಿಲ್ಲ ಅದ್ರ ಬಗ್ಗೆ, ಆದ್ರಿಂದ ಅದರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಅಂತ. ಯಾಕೆಂದ್ರೆ ಅಕ್ಷರದೆಯಾಂತ ವಿರೋಧ ಸಾಮಾನ್ಯ ತದ್ಭಾವಾಭ್ಯಾಮ್ ಔಪಸದಪತ್ತದುಕ್ತಂ ಅಂತ 2ನೇ ಬ್ರಹ್ಮಸೂತ್ರ ಇಲ್ಲಿ ಬರುತ್ತೆ. ಆ ಸೂತ್ರದ ಅರ್ಥ ಅಲ್ಲಿ ಯಾವುದೇ ಒಂದು ದೋಷ ಅನ್ನೋದು ಕಾಣ್ತಾ ಇಲ್ಲ, ಆದ್ರಿಂದ ಅದರ ಅರ್ಥವನ್ನ ಅನುವಾದ ಮಾಡ್ಲಿಲ್ಲ ಅಂತ ಹೀಗ ಅರ್ಥ ಬರ್ತಾರೆ. ಅದರಿಂದ ದೂಷಣ ಇದ್ರೆ ಮೂಲಕಾರಲ್ಲೇ ಅದನ್ನ ಸೇರಿಸ್ಕೊಂಡು ಹೇಳ್ತಾರೆ, ಇಲ್ಲ ಅಂದ್ರೆ ಹೇಳಲಿಕ್ಕೆ ಹೋಗಲ್ಲ. ಇದು ತಾತ್ಪರ್ಯ ಭೇದ ಅಂತ ಬಂತು. ಅಂದ್ರೆ ಎರಡೂ ಸೂತ್ರಗಳ ದೃಷ್ಟಿ ಬೇರೆ ಬೇರೆ ಇದೆ, ಅದರಿಂದ ಒಂದು ಹೇಳಿದ ಸೂತ್ರನೇ ಮತ್ತೊಂದು ಹೇಳ್ತಾ ಇದೆ ಅಂತಿಲ್ಲ. ಅಂದ್ರೆ ವ್ಯತ್ಯಾಸ ಏನ್ ಬಂತು ಅಂತ ರಾಯರು ಚಿಕ್ಕದಾಗಿ ಬರೀತಾರೆ. ಎರಡು ಸೂತ್ರಗಳಿಗೆ ಏನ್ ವ್ಯತ್ಯಾಸ ಅಂದ್ರೆ, ಈ 3ನೇ ಅಧ್ಯಾಯದಲ್ಲಿ ಬರೋದಕ್ಕೂ ಮತ್ತೆ 4ನೇ ಅಧ್ಯಾಯದಲ್ಲಿ ಬರೋದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ಇಷ್ಟು ವ್ಯತ್ಯಾಸ. ಈ 3ನೇ ಅಧ್ಯಾಯದಲ್ಲಿ ಪ್ರಾರಬ್ಧವಶಾತ್ ಉತ್ಪನ್ನ ಜ್ಞಾನಾನಾಮಪಿ ಅವಸ್ಥಿತ್ಯುಕ್ತಿ ಅಂತ ಹೇಳಿದ್ದಾರೆ. ಅಂದ್ರೆ ಯಾರಿಗೆ ಪ್ರಾರಬ್ಧ ಕರ್ಮ ಇದೆ ಅಂಥವರು ಅಪರೋಕ್ಷ ಜ್ಞಾನವನ್ನ ಪಡೆದರು ಅವರು ಸಂಸಾರದಲ್ಲಿ ಇರ್ತಾರೆ ಅಂತ ಇದು 3ನೇ ಅಧ್ಯಾಯದಲ್ಲಿ ಹೇಳಿದ್ರು. 4ನೇದ್ರಲ್ಲಿ ತತ್ರತು ಜ್ಞಾನ ಮಹಿಮ್ನ ಏವ ಪ್ರಾರಬ್ಧಸ್ಯಾಪಿ ಅಸ್ತು ನಾಶಃ ಇತಿ ಆಶಂಕಾ ನಿರಾಸ. ಅಲ್ಲಿ ಇದ್ರ ಮೇಲೆ ಪ್ರಶ್ನೆ ಮಾಡ್ಕೊಂಡು ಖಂಡನೆ ಮಾಡಿದ್ದಾರೆ. ಏನಂತ, ಜ್ಞಾನದ ಮಹಿಮೆನೇ ಅಷ್ಟೊಂದಿರ್ಬೇಕಾದ್ರೆ ಆ ಜ್ಞಾನವೇ ಹೇಗೆ ಅಪ್ರಾರಬ್ಧ ಕರ್ಮಗಳನ್ನ ಕಳೆಯುತ್ತೋ ಪ್ರಾರಬ್ಧ ಕರ್ಮವನ್ನು ಕಳೀಲಿ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಅದೆಲ್ಲ ಆಗದೆ ಇರೋ ಮಾತು ಅಂತ ಉತ್ತರ ಕೊಡ್ತಾರೆ. ಅಂತೂ 3ನೇ ಅಧ್ಯಾಯದಲ್ಲಿ ಬರುವಂತಹ ಈ ಬ್ರಹ್ಮಸೂತ್ರಕ್ಕೂ ಅಂದ್ರೆ ಬ್ರಹ್ಮಸೂತ್ರದ ಒಂದು ಗುಂಪಿಗೂ 2 ಸೂತ್ರಕ್ಕೂ 4ನೇ ಅಧ್ಯಾಯದಲ್ಲಿ ಬರೋ 2 ಬ್ರಹ್ಮಸೂತ್ರಕ್ಕೂ ಅರ್ಥದ ದೃಷ್ಟಿಯಲ್ಲಿ ಯಾವ ರೀತಿ ವ್ಯತ್ಯಾಸ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ ಅನ್ನೋದನ್ನ ರಾಯರು ಅದನ್ನ ವ್ಯಾಖ್ಯಾನ ಮಾಡಿದ್ರು. ಇದಾದ್ಮೇಲೆ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಅದರಲ್ಲಿ ತುಂಬಾ ವಿವರಣೆಯನ್ನು ಮಾಡ್ತಾರೆ. ಉದಾಹರಣೆಗೆ ಅಲ್ಲಿ ಮೊದಲನೇ ವಾಕ್ಯವನ್ನು ಗಮನಿಸಿದ್ರೆ ನೋಡಿ, ಯಾವದಧಿಕಾರಮಿತ್ಯಸ್ಯ ಅನಾರಬ್ಧಕಾರೇ ಭೋಗೇನ ತ್ವಿತರೆ ಕ್ಷಪಜಿತ್ವಾ ಇತಿ ಉತ್ತರಾಧಿಕರಣ ದ್ವಯೇನ ಪೌನರುಕ್ತ್ಯ ಪ್ರಸಂಗ ದೋಷೇಣ. ಅದು ನಾವು ತಿಳ್ಕೊಂಡಿರೋ ತರ ಒಂದು ಸೂತ್ರಕ್ಕೆ ಇನ್ನೊಂದು ಸೂತ್ರದೊಂದಿಗೆ ಅಷ್ಟೇ ಇಲ್ಲ, 2 ಸೂತ್ರದೊಂದಿಗೆ ಪುನರುಕ್ತಿ. ಅಂದ್ರೆ ಈಗ 3ನೇ ಅಧ್ಯಾಯದ ಈ 3ನೇ ಪಾದದಲ್ಲಿ ಒಂದ್ ಸೂತ್ರ ಬಂತು, ಯಾವದಧಿಕಾರಂತೂ ಅವಸ್ಥಿತಿರ ಅಧಿಕಾರಿಕಾಣ. ಅಂದ್ರೆ ದೇವರು ಕೊಟ್ಟ ಅಧಿಕಾರದಲ್ಲಿ ದೇವತೆಗಳಿರ್ತಾರೆ, ಇರೋವರೆಗೂ ಅವ್ರಿಗೆ ಸಂಸಾರನೆ. ದೇವರ ಜ್ಞಾನ ಇದ್ರು ಅಧಿಕಾರ ಕೊಟ್ಟಿರೋವರೆಗೂ ಅವರಲ್ಲೇ ಇರ್ಬೇಕು. ಇದು ಭಗವಂತನ ಒಂದು ಅಧಿಕಾರ ಪ್ರದಾತೃತ್ವ. ಅದರಿಂದ ಇಲ್ಲೇ ಇರ್ತಾರೆ, ಅದನ್ನ ಅನುಭವಿಸಿ ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೆ, ಅಲ್ಲಿವರೆಗೂ ಸಂಸಾರದಲ್ಲಿ ಇರ್ತಾರೆ. ಹಾಗಂತ ಅಪರೋಕ್ಷ ಜ್ಞಾನ ಇಲ್ವಾ? ಇದೆ ಅವ್ರಿಗೆ ಅಪರೋಕ್ಷ ಜ್ಞಾನ ಉಂಟು. ಇಷ್ಟು ಅಪರೋಕ್ಷ ಜ್ಞಾನ ಅನ್ನೋ ಶಬ್ದಕ್ಕೆ ಅರ್ಥ ಏನಂದ್ರೆ ಸಾಕ್ಷಾತ್ಕಾರ ಆಗಿದೆ ಅಂತ ಅರ್ಥ. ಈ ಅದ್ವೈತಿಗಳು ಹೇಳೋ ವಿಷಯಕ್ಕೂ ನಾವ್ ಹೇಳೋ ವಿಷಯಕ್ಕೆ ತುಂಬಾ ವ್ಯತ್ಯಾಸ ಇದೆ. ಅದರಿಂದ ಅಪರೋಕ್ಷ ಜ್ಞಾನ ಶಬ್ದ ಬಳಸಿದಾಗ ಏನ್ ಅರ್ಥ ತಗೊಳ್ಬೇಕು ಅದೇ ತಗೊಳ್ಬೇಕು. ಬಿಂಬರೂಪ ದರ್ಶನ ಆಯ್ತು ಅಂತೆಲ್ಲ ಅರ್ಥ ಮಾಡ್ಬಾರ್ದು, ಅದ್ವೈತಿಗಳ ವ್ಯಾಖ್ಯಾನ ಮಾಡ್ತಾ. ಹಾಗಾಗಿ ಅದನ್ನ ನೆನಪಿಸಿದ್ದು. ಇಷ್ಟಾಗಿ ಈ 2 ಸೂತ್ರಗಳೊಂದಿಗೆ ಪುನರುಕ್ತಿ ಅಂತ ಹೇಳ್ತಾರೆ. ಒಂದು ಅನಾರಬ್ಧ ಕಾರ್ಯ ಇವತ್ತು ಪೂರೈತ ಪದೇ, ಅದೊಂದು ಬೇರೆನೇ ಅಧಿಕರಣ, ಅದೊಂದು ಬೇರೆನೇ ವಿಷಯ ಹೇಳುವಂತ ಒಂದು ಭಾಗ. ಭೋಗೇನ ತ್ವಿತರೆ ಕ್ಷಪಯಿತ್ವ ಅನ್ನೋದು ಅದು ಒಂದು ಬೇರೆ ಭಾಗ. ಈ 2 ಭಾಗಗಳಲ್ಲಿ ಹೇಳಿದ ವಿಷಯವನ್ನ ಈ ಸೂತ್ರ ಹೇಳ್ತಾ ಇದೆ ಅಂತ. ಹಾಗಾಗಿ ಪುನರುಕ್ತಿ ಹೇಳದ ವಿಷಯವನ್ನೇ ಮತ್ತೆ ಹೇಳ್ತಾ ಇದೆ ಅಂತ ದೋಷ. ಅದಕ್ಕೆ ವ್ಯತ್ಯಾಸ ಇದೆ ಅಂತ ಬಂತು. ಏನ್ ವ್ಯತ್ಯಾಸ ಅಂದಾಗ ಇವ್ರು ವಿವರಿಸ್ತಾ ಹೋಗ್ತಾರೆ ಅದ್ವೈತ ಭಾಷ್ಯ ಏನಂತ ಅಂದ್ರೆ, ನೋಡಿ, ಯಾವದಧಿಕಾರಂ ಅಂತ ಈಗ 3ನೇ ಅಧ್ಯಾಯದಲ್ಲಿ ಬಂತಲ್ಲ, ಈ ಸೂತ್ರ ಏನು ಹೇಳ್ತಾ ಇದೆ ಗೊತ್ತಾ? ಅಪಾಂತರತಮಃ ಪ್ರಭೃತೀನಾಂ ಋಷಿಗಳಿದ್ದಾರೆ. ಅಪಾಂತರತಮಃ ಅಂತ ಋಷಿಗಳೆಲ್ಲ ಇದ್ದಾರೆ. ಈ ಋಷಿಗಳೆಲ್ಲ ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣ ಇವುಗಳನ್ನೆಲ್ಲ ತಗೊಂಡಾಗ ದೇಹ ಪರಿತ್ಯಾಗವನ್ನ ಮಾಡ್ತಾರೆ, ದೇಹ ಸ್ವೀಕಾರವನ್ನ ಮಾಡ್ತಾರೆ ಅಂತ ಬಂದಿದೆ. ನೀವು ವೇದ ತೆಗಿರಿ, ಸ್ಮೃತಿ ಗ್ರಂಥ ತೆಗಿರಿ, ಇತಿಹಾಸ ತೆಗಿರಿ, ಪುರಾಣ ತೆಗಿರಿ, ಅಲ್ಲೆಲ್ಲ ಏನಿದೆ? ಈ ಅಪಾಂತರದ ಮಾನವ ಋಷಿಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ದೇಹವನ್ನ ಬಿಡ್ತಾರೆ, ದೇಹವನ್ನ ತಗೊಳ್ತಾರೆ ಅಂತ. ಅದು ಈ ಅಪಾಂತರತ ಮಾನವ ಋಷಿ ವೇದವ್ಯಾಸರು ಅಂತ ಹೇಳ್ತಾರೆ. ಈ ವಿಷ್ಣು ಸಹಸ್ರನಾಮಕ್ಕೆ ಒಂದು ಭಾಷ್ಯ ಇದೆ.
ಪರಕೀಯರ ಭಾಷ್ಯ, ಅದ್ವೈತ ಭಾಷ್ಯ ಇದೆ ವಿಷ್ಣು ಸಹಸ್ರನಾಮಕ್ಕೆ. ಆ ವಿಷ್ಣು ಸಹಸ್ರನಾಮದ ಭಾಷ್ಯದಲ್ಲಿ ಇದೆ ಏನಂತ, ವೇದವ್ಯಾಸರು ಅಪಾಂತರತಮ ಅನ್ನೋ ಋಷಿಗಳು ಅವತಾರ ಅಂತ ಇದೆ. ಅಂದ್ರೆ ದೇವರು ಅಂತ ಒಪ್ಪಿಲ್ಲ ಪರಭಾಷ್ಯದಲ್ಲಿ, ಅದ್ವೈತ ಭಾಷ್ಯದಲ್ಲಿ. ಅವರೇನು ಒಪ್ಪಿದ್ದಾರೆ, ಸಾಮಾನ್ಯ ಋಷಿ ಅಂತ ಒಪ್ಪಿದ್ದಾರೆ. ಹೀಗೆ ಅದ್ವೈತಿಗಳಷ್ಟೇ ಅಲ್ಲದೆ ವಿಶಿಷ್ಟಾದ್ವೈತದವರು ಹಾಗೆ ಒಪ್ಪಿದ್ದಾರೆ. ಇಲ್ಲ ವೇದಾಂತ ದೇಶಿಕರು ಅಂತ ಬರ್ತಾರೆ, ಅವರದಲ್ಲೆಲ್ಲ ಹೇಳ್ತಾ ವೇದವ್ಯಾಸರ ಬಗ್ಗೆ ಹೇಳ್ತಾರೆ. ಪ್ರಾರಬ್ಧ ಕರ್ಮ ಇರೋದ್ರಿಂದ ಮೋಕ್ಷಕ್ಕೆ ಹೋಗ್ಲಿಲ್ಲ ಇನ್ನು ಕೆಲವರು ಅಂತ. ಅದಕ್ಕೆ ಉದಾಹರಣೆ ಯಾರು ಅಂದ್ರೆ ವೇದವ್ಯಾಸರು ಅಂತ. ಹಿಂಗೆಲ್ಲ ವಿಷಯಗಳು ಬರುತ್ತೆ. ಇದನ್ನೆಲ್ಲ ಕೇಳಿದಾಗ ನಮ್ಗೆ ಏನ್ ಅರ್ಥ ಆಯ್ತು, ವೇದವ್ಯಾಸರ ಬಗ್ಗೆ ಸರಿಯಾಗಿ ಜ್ಞಾನ ಇದ್ದದ್ದು ಯಾರು, ಮತ್ತು ಸಿದ್ಧಾಂತದವ್ರಿಗೆ ಅಂತ. ಸಾಕ್ಷಾತ್ ಪರಮಾತ್ಮ ಅವರು, ಜ್ಞಾನ ರಶ್ಮಿ ವೇದವ್ಯಾಸರು. ಆ ಪರಮಾತ್ಮತ್ವವನ್ನ ಬಿಟ್ಟುಬಿಟ್ಟು ಸಾಮಾನ್ಯ ಋಷಿ, ಅವ್ರಿಗೂ ಪ್ರಾರಬ್ಧ ಕರ್ಮಗಳಿತ್ತು ಅನ್ನೋ ರೀತಿಯ ವಿವರಣೆಯನ್ನ ಅದ್ವೈತ ವಿಶಿಷ್ಟಾದ್ವೈತಗಳ ಗ್ರಂಥಗಳಲ್ಲಿ ನಾವು ನೋಡ್ತೀವಿ. ಅಂಥ ಅಪಾಂತರತಮರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರ ಪ್ರಕಾರ, ನಮ್ಮ ಪ್ರಕಾರ ವೇದವ್ಯಾಸರವರಲ್ಲ, ವೇದವ್ಯಾಸರು ಸಾಕ್ಷಾತ್ ಪರಮಾತ್ಮ. ಅಂತೂ ಇವ್ರು ಅಪಾಂತರತಮ ಇತ್ಯಾದಿ ಋಷಿಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ತಾವು ದೇಹವನ್ನ ತಗೊಳ್ತಾರೆ, ದೇಹವನ್ನ ತ್ಯಾಗ ಮಾಡ್ತಾರೆ. ಎಷ್ಟಿದೆ ವಿಷಯ. ಇದು ಯಾವಾಗ ಆಗ್ಲಿಕ್ಕೆ ಸಾಧ್ಯ, ಸಂಸಾರದಲ್ಲಿ ಇದ್ರೆ ಸಾಧ್ಯ. ಇಲ್ಲ ಅವ್ರಿಗೆ ನಿರ್ಗುಣ ಬ್ರಹ್ಮ ಸಾಕ್ಷಾತ್ಕಾರ ಆಗೋಗಿದೆ, ಅವ್ರಿಗೇನ್ ಪಡಿಬೇಕೋ ಅದನ್ನ ಪಡೆದ ಆಗಿದೆ ಅಂತಂದ್ರೆ ಮತ್ತಿನ್ನೂ ಯಾಕೆ ಸಂಸಾರದಲ್ಲಿ ದೇಹ ತಗೊಳ್ತಾರೆ, ದೇಹ ಬಿಡ್ತಾರೆ, ಯಾಕೆ? ಅದರಿಂದ ನಿರ್ಗುಣ ವಿದ್ಯೆ ಇದೆಯಲ್ಲ, ಇದು ಇವಾಗ ಮೋಕ್ಷ ತಂದು ಕೊಡಲ್ಲ. ಯಾಕಂದ್ರೆ ಇವರೆಲ್ಲ ನಿರ್ಗುಣ ವಿದ್ಯೆ ಹೊಂದಿದವ್ರೆ, ಅಪಾಂತರತಮ ಇತ್ಯಾದಿ ಋಷಿಗಳು. ಅಷ್ಟು ನಿರ್ಗುಣ ವಿದ್ಯೆಯನ್ನು ಪಡೆದ್ರು ಇನ್ನೂ ಇಲ್ಲೇ ಸಂಸಾರದಲ್ಲಿ ಇದ್ದಾರೆ ಅಂದ್ರೆ ಏನರ್ಥ? ಅದಕ್ಕೆ ಒಂದು ಮಾತು ಹೇಳ್ತಾರೆ, ಹೇತೋರಪಿ ಸತಿ ಪ್ರತಿಬಂಧೆ ಕಾರ್ಯಾನುಪಜನ ಹೇತುಭಾವಂ ಅಪಾಕರೋತಿ. ನೋಡಿ, ಈಗ ಒಂದು ಕಾರಣ ಇದ್ಮೇಲೆ ಕಾರ್ಯ ಆಗ್ಲೇಬೇಕು. ಚೆನ್ನಾಗಿ ಓದಿದಾನೆ ಅಂದ್ಮೇಲೆ ಚೆನ್ನಾಗಿ ಬರೀಲೇಬೇಕು ತಾನೆ? ಇಲ್ಲ ಹಾಗಲ್ಲ, ಚೆನ್ನಾಗಿ ಓದಿದಾನೆ ನಿಜ, ಆದ್ರೆ ಅವತ್ತೇನೋ ಗ್ರಹಗತಿಗಳು ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಚೆನ್ನಾಗಿ ಬರೀಲಿಲ್ಲ. ಅಂದ್ರೆ ಯೋಗ್ಯತೆ ಇತ್ತು, ಎಲ್ಲಾ ಕಾರಣ ಸಾಮಗ್ರಿ ಉಂಟು, ಯಾವ್ದೋ ಒಂದು ಮಿಸ್ ಆಗಿದೆ. ಏನು ಮಿಸ್ ಏನಾಗಿಲ್ಲ, ಪ್ರತಿಬಂಧಕ ಆಗಿದೆ. ಪ್ರತಿಬಂಧ ಯಾವ್ದೋ ಗ್ರಹಗತಿ, ಪ್ರಾರಬ್ಧ ಕರ್ಮನೋ ಮತ್ತೊಂದೋ ಏನೋ ಇದೆ. ಹಾಗಾದ್ರೆ ಕಾರಣ ಇದ್ರೂ ಕೆಲವು ಸರಿ ಕಾರ್ಯ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೇನೋ ಪ್ರತಿಬಂಧಕ ಇದೆ ಅಂತ ಅರ್ಥ. ಎಲ್ಲಾ ಯೋಗ್ಯತೆ ಇದ್ರು ಏನೋ ಆಗ್ತಾ ಇಲ್ಲ ಅಂದ್ರೆ ಏನೋ ಒಂದು ತೊಂದರೆ ಇದೆ ಅಂತಾನೆ ಅರ್ಥ ಬರೋದು. ಅದನ್ನೇ ಹೇಳ್ತಾ ಇದ್ದಾರೆ. ತಥಾ ಸತಿ ವೃಂತ ಫಲ ಸಂಯೋಗ ಪ್ರತಿಬದ್ಧಸ್ಯ ಗುರುತ್ವಸ್ಯ ಪತನ ಅಜನಕತೆಯ ತದಪಗಮ ದಶಾ ಕಾರಿಣೋಪಿ ಅಹೇತುತ್ವ ಪ್ರಸಂಗಾತ್ ಅಂತ ಒಂದು ಆಕ್ಷೇಪವನ್ನ ಎತ್ತಿಡಿದ್ದಾರೆ. ಇದರ ಮಧ್ಯದಲ್ಲಿ ಈ ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿಯಲ್ಲಿ ಏನ್ ಬರುತ್ತೆ ಅಂತ ನೋಡೋಣ. ಇಲ್ಲೊಂದು ಮಾತು ಹೇಳ್ತಾರೆ ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿಯಲ್ಲಿ. ಏನ್ ಹೇಳಿದ್ದಾರೆ, ಇದು ಶೇಷವಾಕ್ಯಾರ್ಥ ಟಿಪ್ಪಣಿ ವಿಷಯ ಏನ್ ಹೇಳ್ತಾ ಇದೀನಲ್ಲ, ಇದರ ವಿವರಣೆಯನ್ನ ಮಾಡ್ತಾರೆ ಈ ಟಿಪ್ಪಣಿಲಿ. ಅನೇಕ ಸರಿ ಹೇಳಿದೀನಿ, ಅದನ್ನ ಮತ್ತೆ ನಾವು ತಿಳ್ಕೊಳ್ತಾ ಇದ್ದೇವೆ. ಇದು ಸುಧಾಕ್ಕೆ ಟಿಪ್ಪಣಿ ನೇರವಾಗಿ ಅಲ್ಲ, ಇದು ಸುಧಾದ ಟಿಪ್ಪಣಿಯ ಟಿಪ್ಪಣಿ ಅಂತ ವಾಕ್ಯಾರ್ಥ ರತ್ನಮಾಲಾ. ಇದರಲ್ಲೇನು ಹೇಳ್ತಾರೆ ನೋಡಿ, 3ನೇ ಲೈನು ಕೊನೆ ವ್ಯಾಖ್ಯಾನ ಇದರಲ್ಲಿ ಅಥವಾ ಟಿಪ್ಪಣಿ. ಯದ್ಯಪಿ ಅದ್ವೈತ ತತ್ವ ಸಾಕ್ಷಾತ್ಕಾರ ಅನಾದಿ ವಿದ್ಯಾ ಇತ್ಯಾದಿ ರೂಪಾಂಚ ಭಾಮತಿ ಮನುಸೃತ್ಯ ಪೂರ್ವಪಕ್ಷ ಶರೀರಂ ದರ್ಶಯನ್ನೇವ ಮಾತ್ರ ಭವತಾಂ ಹಿರಣ್ಯಗರ್ಭಾದೀನಾಂ ತತ್ವೇತ್ಯಾದಿ ಯಥಾ ಪ್ರತಿಬಿಂಬಿತ ದ್ವಿಚಂದ್ರಮಸ್ಯ ಔಪಾಧಿಕತ್ವಾತ್ ಚಂದ್ರೈಕತ್ವ ಸಾಕ್ಷಾತ್ಕಾರ ಇತ್ಯಾದಿ ಕಲ್ಪತರೋ ಅನುಸಾರೇಣ ಸಿದ್ಧಾಂತ ತಾತ್ಪರ್ಯ ಅಂತ ಬರೀತಾರೆ. ಅವ್ರು ಹೇಳೋದು ಈ ಅನಾರಬ್ಧ ಕಾರ್ಯವತ್ತು ಪೂರ್ವ ಅಂತ ಏನ್ ಬರ್ತಿದಾರಲ್ಲ ಇಲ್ಲಿ, ಈ ವಿಷಯ ಏನಿದೆ, ಈ ವಿಷಯ ಎಲ್ಲೆಲ್ಲಿ ಬರುತ್ತೆ ಅಂತ ಗ್ರಂಥ ಹೆಸರು ಹೇಳ್ತಾರೆ. ಕಲ್ಪತರು ಅಂತ ಒಂದು ಗ್ರಂಥ, ಕಲ್ಪತರು ಅಂತ ಒಂದು ಗ್ರಂಥದ ಹೆಸರು ಅದ್ವೈತ ಸಿದ್ಧಾಂತದಲ್ಲಿ. ಅಷ್ಟೇ ಅಲ್ಲ, ಭಾಮತಿ ಗ್ರಂಥ ಬಹಳ ಪ್ರಸಿದ್ಧ. ಆ ಭಾಮತಿ ಗ್ರಂಥಗಳಿರೋ ತರ ವಿಷಯವನ್ನ ಇಟ್ಕೊಂಡು ಕಲ್ಪತರು ಗ್ರಂಥ ಏನ್ ವಿವರಣೆ ಕೊಟ್ಟಿದೆ ಅದರ ಪ್ರಕಾರ ಹೇಳ್ತೀವಿ ಅಂತ. ಅಂದ್ರೆ ಎಷ್ಟೆಷ್ಟು ಗ್ರಂಥಗಳ ಅವಲೋಕನ ಮಾಡ್ಬೇಕು. ಅವರ ಗ್ರಂಥ ಅಂದ್ರೆ ಏನೇನೇನಿದೆ ಅದನ್ನೆಲ್ಲ ನೋಡ್ಬೇಕು. ಅದ ನೋಡೋದಕ್ಕೆ ನಮಗೆ ಅಷ್ಟೊಂದು ಅಪೇಕ್ಷೆ ಇಲ್ಲ. ಯಾಕೆ, ಇಲ್ಲೇ ಕೊಟ್ಬಿಟ್ಟಿರ್ತಾರೆ. ಮತ್ತೆ ಪರಿಮಳ ಅಂತ ಒಂದು ಗ್ರಂಥ ಇದೆ, ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಪರಿಮಳ ಅಂತ ಅದ್ವೈತ ಸಿದ್ಧಾಂತದಲ್ಲಿ ಒಂದು ಗ್ರಂಥ ಇದೆ, ಪರಿಮಳ ಅಂತ. ಅದರಿಂದ ಎಷ್ಟೋ ಕಡೆ ವಾಕ್ಯಾರ್ಥ ರತ್ನಮಾಲಾದಲ್ಲಿ ಪರಿಮಳದಲ್ಲಿ ಹೇಳಿದ ವಿಷಯ ಅಂತ ಬರುತ್ತೆ. ಅದು ಈ ಪರಿಮಳ ಅಲ್ಲ, ಗ್ರಂಥ ಅಲ್ಲ. ಮೂರನೇ ಲೈನ್ ಇದು ವಾಕ್ಯ ಇರುತ್ತೆ. ಹೌದೌದು, ಮೇಲಿಂದ 3ನೇ ಲೈನ. ಹೌದು ಮೇಲಿಂದ ಸರಿ ಆಚಾರ್ಯ, ಸಂಚಬೇಕು. ಇರ್ಲಿ.
ಹೀಗೆ ಈ ಅದ್ವೈತ ಸಾಕ್ಷಾತ್ಕಾರ, ತತ್ವ ಸಾಕ್ಷಾತ್ಕಾರ, ಅನಾದಿ ವಿದ್ಯಾ ಅಂತೆಲ್ಲ ಭಾಮತಿಯಲ್ಲಿ ಬಂದಿರೋ ವಿಷಯ ಏನಿದೆ ಅದನ್ನ ಅನುಸರಿಸಿಕೊಂಡು ಈ ಅದ್ವೈತ ತತ್ವ ಅಂದ್ರೆ ನಿರ್ಗುಣ ಬ್ರಹ್ಮ ಸಾಕ್ಷಾತ್ಕಾರ ಅಂತ ಅರ್ಥ. ಅದಕ್ಕೆ ನಿರ್ಗುಣ ವಿದ್ಯೆಯನ್ನ ಪಡೆದು ಅದರ ಸಾಕ್ಷಾತ್ಕಾರವನ್ನ ಪಡೆದವರು, ಅನಾದಿ ವಿದ್ಯೆಯನ್ನು ಹೊಂದಿದವರು ಅಂತೆಲ್ಲ ಏನ್ ಬರ್ತಾ ಇದೆ. ಆ ವಾಕ್ಯವನ್ನ ಗಮನಿಸಿದಾಗ ಅಲ್ಲಿ ಪೂರ್ವ ಪಕ್ಷಿ ತಾನು ಪ್ರಶ್ನೆಯನ್ನ ಮಾಡಿದ್ದಾನೆ. ಅಂದ್ರೆ ಅವರ ಗ್ರಂಥದಲ್ಲೂ ಹಾಗೆ ಒಂದು ಪ್ರಶ್ನೆ ಇರುತ್ತೆ, ಅದಕ್ಕೆ ಉತ್ತರ ಇರುತ್ತೆ. ಅಲ್ಲೇನ್ ಮಾಡಿದ್ದಾರೆ, ಪ್ರತಿಬಿಂಬಿತ ದ್ವಿಚಂದ್ರಮಸ್ಯೌಪಾಧಿಕತ್ವಾತ್ ಅಂತ ಹೇಳಿದ್ದಾರೆ. ಅಂದ್ರೆ ಈ ಚಂದ್ರ ಇದಾನಲ್ಲ, ಒಂದು ಪ್ರತಿಬಿಂಬ ಸ್ಥಳ, ಅಂದ್ರೆ ಬಿಂಬ ಪ್ರತಿಬಿಂಬ ಭಾವ ಸ್ಥಳ. ಇದು ದ್ವಿಚಂದ್ರ ಪ್ರತೀತಿ. ದ್ವಿಚಂದ್ರ ಪ್ರತೀತಿ ಅಂದ್ರೆ ನಮ್ಮ ಹೆಬ್ಬೆರಳನ್ನ ನಮ್ಮ ಕಣ್ಣಿಗೆ ಒತ್ತುಕೊಂಡು ಹಿಡ್ಕೊಂಡಾಗ ಅಂಗುಲ್ಯವಷ್ಟಂಭ ಮಾಡಿದಾಗ ಅಂತಾರ ಅದನ್ನ ಶಾಸ್ತ್ರದಲ್ಲಿ. ಒಬ್ಬ ಚಂದ್ರ ಕಾಣಲ್ಲ, ಎರಡು ವಸ್ತು, ಒಂದು ಇರೋ ವಸ್ತು ಎರಡೆರಡು ಕಾಣುತ್ತೆ. ಚಂದ್ರನ ಹಿಂಗಿಟ್ಟಾಗ ಎರಡೆರಡು ಕಾಣುತ್ತೆ ಚಂದ್ರ. ಅಂಗುಲ್ಯವಷ್ಟಂಭ ಉಪಾಧಿ ಅಂತ ಹೇಳ್ತಾರೆ. ಅದು ಹಿಂಗ್ ಹಿಡಿದಾಗ ನೋಡಿದಾಗ ಅದು ಕಣ್ಣಿನಿಂದ ಏನಾಗುತ್ತೆ, ಇಬ್ರು ಚಂದ್ರ ಕಾಣ್ತಾರೆ. ಇದೆಲ್ಲ ಏನಂದ್ರೆ ಔಪಾಧಿಕ. ವಸ್ತುತಃ ಇರೋದು ಅದು ಒಂದು, ಕಾಣೋದು ಎರಡು. ಅಂದ್ರೆ ಉಪಾಧಿ ಇದ್ದಾಗ ಇಲ್ದೇ ಇರೋದನ್ನೆಲ್ಲ ತೋರಿಸ್ಲಿಕ್ಕೆ ಶುರು ಮಾಡುತ್ತೆ. ಆದ್ರೆ ಇರೋದು ಚಂದ್ರ ಒಬ್ಬನೇ ಅಂತ. ಹಾಗೆ ಈ ವಸ್ತುತಃ ಜೀವ ಎಲ್ಲ ಒಬ್ಬನೇ, ಚೇತನ ಒಬ್ಬನೇ, ಅದೆಲ್ಲ ಕಾಣ್ತಾ ಇರೋದು ಉಪಾಧಿಯಿಂದ ಅಂತ ಹೇಳ್ತಾರೆ. ಈ ತರ ಎಲ್ಲ ಕಾರಣವನ್ನ ಕೊಡ್ತಾರೆ. ಮತ್ತೆ ಅದು ಉಪಾಧಿ ಯಾವ್ದು ಅಂದ್ರೆ ಉಪಾಧಿ ಖಂಡನ ಅಂತೆಲ್ಲ ಬಂದಿದೆಯಲ್ಲ ಆಚಾರ್ಯರ ಗ್ರಂಥ, ಅದೆಲ್ಲ ಅದಕ್ಕೆ ಉಪಾಧಿ ಖಂಡನ ಗ್ರಂಥ ಎಲ್ಲ ಬಂದಿರೋದು ಈ ದೃಷ್ಟಿಯಿಂದ, ಇವ್ರ ವ್ಯಾಖ್ಯಾನದ ಖಂಡನಾಭೂತವಾಗಿ. ಹೀಗೆ ಈ ಎಲ್ಲ ಅದ್ವೈತ ಗ್ರಂಥಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಇಲ್ಲಿ ಶೇಷವಾಕ್ಯ ಅದರಲ್ಲಿ ವಿವರಣೆ ಬಂದಿದೆ ಅಂತ ಇವ್ರು ಬರೀತಾರೆ. ಹಾಗಾಗಿ ನಮ್ಮ ಗ್ರಂಥಗಳ ಈ ಟಿಪ್ಪಣಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆಗೋಯ್ತು, ಅವ್ರ ಗ್ರಂಥಗಳನ್ನ ಓದಿದಾಗೂ ಆಗ್ಬಿಡುತ್ತೆ, ಅದ್ರ ಖಂಡನೂ ನೋಡಿದಾಗ ಆಗ್ಬಿಡುತ್ತೆ ಅಂತ ಅದನ್ನ ಹೇಳಲಿಕ್ಕೆ ಈ ವಾಕ್ಯವನ್ನು ತಗೊಂಡೆ. ಇನ್ನು ಕೆಲವು ವಿಷಯಗಳಿವೆ, ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮಂತ ಗೋಪಾಲ ನಮಸ್ಕಾರ ಸರ್. ಹರಿ ನಮಸ್ಕಾರ ಓಂ. ಸರ್ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ.